ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ತ್ರಿವೇಣಿಯವರ ಕುರಿತು ಅವರ ಜನ್ಮದಿನದ ಪ್ರಯುಕ್ತ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅವರ ಕುರಿತು ಬಂದಂತಹ ಪ್ರಶ್ನೆಗಳ ಬಗ್ಗೆ ಗಮನ ಹರಿಸೋಣ. ಇವುಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ? 1. ಹೆಂಡತಿಯ ಹೆಸರು ತ್ರಿವೇಣಿ. 2. 0-0-0 ತಾರಾಸು. 3ನೇದು ಕಮಲಾಪುರದ ಹೋಟೆಲ್ನಲ್ಲಿ ಆ ನಕ್ರು. ಇನ್ನು 4ನೇದು ಸಮಸ್ಯೆಯ ಮಗು ವಾಣಿ. ಆಪ್ಷನ್ ಎ 1 ಮತ್ತು 2, ಬಿ 2 ಮತ್ತು 3, ಸಿ 3 ಮತ್ತು 4, ಡಿ 4 ಮತ್ತು 1. ಇದರಲ್ಲಿ ನೋಡ್ರಿ ಸರಿಯಾದಂತಹ ಉತ್ತರ ಎ 1 ಮತ್ತು 2. ಹೆಂಡತಿ ಹೆಸರು ತ್ರಿವೇಣಿದು. 00 ತರಾಸು ಅವ್ರದ್ದು. ಕಮಲಾಪುರದ ಹೋಟೆಲ್ನಲ್ಲಿ ಇದು ಪಂಜೆ ಮಂಗೇಶ್ವರಾಯರದು. ಇದು ತಪ್ಪಿದೆ. ಹಾಗೆ ಸಮಸ್ಯೆಯ ಮಗು ಇದು ವಾಣಿದಲ್ಲ, ಇದು ಕೂಡ ತ್ರಿವೇಣಿಯವ್ರದ್ದು. ಹಾಗಾಗಿ 1 ಮತ್ತು 2 ಸರಿಯಾದಂಥ ಉತ್ತರ ಎ ಸರಿಯಾಗಿದೆ. ಇನ್ನು ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ಎ ಗ್ರಾಮಾಯಣ, ಹಾಗೆ ಡಾಲಿ. ಬಿ ಮೈಮನಗಳ ಸುಳಿಯಲ್ಲಿ, 2ನೇದು ಆಪ್ಷನ್ ದೊರೆ. ಸಿ ಮುಕ್ತಿ. ಇದರಲ್ಲಿ ಬಂದಿರತಕ್ಕಂಥ ಪಾತ್ರಗಳು ಕೇಳಿದ್ದಾರೆ. ಶೇಷಪ್ಪ. ಡಿ ಬೇಲಿಯ ಹೂಗಳು, ಮಂಜುಳೆ ಅಂತ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು 5 ನಾರಾಯಣಪ್ಪ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಬಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಯಾಕೆ ಅಂದರೆ ಗ್ರಾಮಾಯಣದಲ್ಲಿ ಶೇಷಪ್ಪ ಬರ್ತಾರೆ, ಹಾಗೆ ಮೈಮನಗಳ ಸುಳಿಯಲ್ಲಿ ಮಂಜುಳೆ ಬರ್ತಾರೆ, ಮುಕ್ತಿಯಲ್ಲಿ ಡಾಲಿ ಬರ್ತಾರೆ, ಇನ್ನು ಬೇಲಿಯ ಹೂಗಳಲ್ಲಿ ದೊರೆ ಬರ್ತಾರೆ. ಹಾಗಾಗಿ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಯಾಕಪ್ಪ ಅಂದರೆ ನೋಡ್ರಿ, ಇದರಲ್ಲಿ ಮೈಮನಗಳ ಸುಳಿಯಲ್ಲಿ ಬರೆದವರು ಶಿವರಾಮ್ ಕಾರಂತರಾಗಿದ್ದಾರೆ. ಹಾಗೆ ಬೇಲಿಯ ಹೂಗಳು ಅಂತಕ್ಕಂಥದ್ದು ಇ ವೀರಭದ್ರಪ್ಪರವ್ರದ್ದು. ಗ್ರಾಮಾಯಣ ಅಂತಕ್ಕಂಥದ್ದು ರಾವ್ ಬಹದ್ದೂರ್ ಅವರು ಬರೆದಿರೋದು. ಇನ್ನು ಮುಕ್ತಿ ಕಾದಂಬರಿಯನ್ನು ಬರೆದಿರ್ತಕ್ಕಂಥವ್ರು ತ್ರಿವೇಣಿಯವರು. ಹಾಗಾಗಿ ಈ 2 ಪ್ರಶ್ನೆಗಳನ್ನು ನಾನು ತೆಗೆದುಕೊಂಡಿದ್ದೇನೆ ಸ್ನೇಹಿತರೆ ತ್ರಿವೇಣಿಯವರ ಬಗ್ಗೆ. ಈಗ ನಾವು ತ್ರಿವೇಣಿಯವರ ಕುರಿತು ಸಮಗ್ರವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ತ್ರಿವೇಣಿ ಇವರು ಕೂಡ ಭಾರತೀಯ ಹಾಗೂ ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಕೃತಿಗಳನ್ನು ಬರೆದು ತನ್ನದೇ ಆದಂತಹ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ತ್ರಿವೇಣಿ ಎಂಬ ಬರಹನಾಮದಿಂದ ಪ್ರಸಿದ್ಧರಾದವರು ಅನಸೂಯ ಶಂಕರ್. ಇವರು ಕನ್ನಡದ ಪ್ರಮುಖ ಕಾದಂಬರಿಕಾರರೊಬ್ಬರು. ಹಲವಾರು ಜನಪ್ರಿಯ ಕಾದಂಬರಿಗಳ ಮೂಲಕ ಪ್ರಸಿದ್ಧಿಯಾಗಿದ್ದಾರೆ. ಹಾಗೆ ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖ ಬರಹಗಾರ್ತಿಯಾಗಿ ಕೂಡ ಗುರುತಿಸಲ್ಪಟ್ಟಿದ್ದಾರೆ ಸ್ನೇಹಿತರೆ. ಇವರ ಪರಿಚಯವನ್ನು ನಾವು ತಿಳಿದುಕೊಳ್ಳೋದಾದರೆ ತ್ರಿವೇಣಿಯವರು ಸೆಪ್ಟೆಂಬರ್ 1, 1928ರಂದು ಮಂಡ್ಯದಲ್ಲಿ ಜನಿಸಿದರು. ತಂದೆ BM ಕೃಷ್ಣಸ್ವಾಮಿ. ಇವರು ಪ್ರಸಿದ್ಧ ವಕೀಲರಾಗಿದ್ದರು. ತಾಯಿ ಗಂಗಮ್ಮ. ಇವರ ಹೈಸ್ಕೂಲ್ವರೆಗಿನ ಶಿಕ್ಷಣ ಮಂಡ್ಯದಲ್ಲಿ ಆಯಿತು. ಶಿಕ್ಷಣ ಮೈಸೂರಿನಲ್ಲಿ ಆಯಿತು. ಕಾಲೇಜು 1947ರಲ್ಲಿ ಮಹಾರಾಣಿ ಕಾಲೇಜಿನಿಂದ ಮನಃಶಾಸ್ತ್ರದಲ್ಲಿ ಸಿದ್ದೇಗೌಡ ಚಿನ್ನದ ಪದಕದೊಂದಿಗೆ BA ಪದವಿಯನ್ನು ಪಡೆದರು. ನಂತರ ಮೈಸೂರಿನಿಂದ ಮಂಡ್ಯಕ್ಕೆ ಬಂದು ಅಲ್ಲಿ ಪ್ರೌಢಶಾಲೆಯಲ್ಲಿ ಅಧ್ಯಾಪಕಿಯಾಗಿ ಸೇವೆಯನ್ನು ಆರಂಭಿಸಿದರು. ಇನ್ನು ಕನ್ನಡದ ಕಣ್ವ ಆದಂತಹ BM ಶ್ರೀ ಅವರು ಇವರ ದೊಡ್ಡಪ್ಪರಾಗಿದ್ದಾರೆ. ಹೆಸರಾಂತ ಕಾದಂಬರಿಕಾರ್ತಿ ಆರ್ಯಾಂಬ ಪಟ್ಟಾಭಿ ಇವರ ತಂಗಿ. ಮತ್ತೊಬ್ಬ ಪ್ರಸಿದ್ಧ ಕಾದಂಬರಿಕಾರ್ತಿ ವಾಣಿ. ಇವರ ಪೂರ್ಣ ಹೆಸರು BS ಸುಬ್ಬಮ್ಮ. ಇವರ ಚಿಕ್ಕಮ್ಮ ಆಗಿದ್ದಾರೆ. ಉತ್ತಮ ಕಥೆಗಾರ ಅಶ್ವತ್ಥ ರವರು ತ್ರಿವೇಣಿಯವರ ಪತಿಯ ಭಾವ. ಹೀಗೆ ಹತ್ತಿರದ ಸಂಬಂಧಗಳು ಕನ್ನಡ ಸಾಹಿತ್ಯದಲ್ಲಿ ಹೆಸರು ಮಾಡಿದ್ದಾರೆ. ತ್ರಿವೇಣಿಯವರ ಜನನ ಭಾಗೀರಥಿ ಸೆಪ್ಟೆಂಬರ್ 1, 1928 ಮಂಡ್ಯ ಮೈಸೂರಿನಲ್ಲಿ ಜನಿಸ್ತಾರೆ. ಜುಲೈ 29, 1963ರಲ್ಲಿ ಇವರು ಮರಣವನ್ನು ಹೊಂದ್ತಾರೆ. ಲೇಖನದ ನಾಮ ತ್ರಿವೇಣಿ.
ಇವರು ಉದ್ಯೋಗ ಕಾದಂಬರಿಕಾರ್ತಿಯಾಗಿ ಬರಹಗಾರರಲ್ಲಿ ಕಾಣಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಇವರ ಭಾಷೆ ಕನ್ನಡ, ರಾಷ್ಟ್ರೀಯತೆ ಭಾರತೀಯತೆ. ತ್ರಿವೇಣಿಯವರು ಜನ್ಮನಾಮ ಭಾಗೀರಥಿ, ಶಾಲೆಯಲ್ಲಿ ದಾಖಲಾದ ಹೆಸರು ಅನಸೂಯ. ಅವರನ್ನು ಹತ್ತಿರದವರು ಅಂಚು ಎಂದು ಕರೆಯುತ್ತಿದ್ದರು. ತ್ರಿವೇಣಿ ಹೆಸರಿನಲ್ಲಿ ತಮ್ಮ ಮೊದಲ ಕಥೆಯನ್ನು ಪತ್ರಿಕೆಗೆ ಕಳಿಸಿದರು. ನಂತರ ಸಂಪಾದಕರಾಗಿ ನಿಜ ನಾಮ ತಿಳಿದರೂ ತ್ರಿವೇಣಿ ಹೆಸರೇ ಚೆನ್ನಾಗಿದೆ, ಅದನ್ನೇ ಮುಂದುವರಿಸಿ ಎಂದು ಹೇಳಿದರು. ಹಾಗೆ ಅನಸೂಯ ಅವರಿಗೆ ಕಾವ್ಯನಾಮ ತ್ರಿವೇಣಿ ಎಂಬ ಹೆಸರು ಪ್ರಸಿದ್ಧವಾಯಿತು. ಮೊದಲು ತ್ರಿವೇಣಿಯವರು ಬರೆದ ಕಥೆಗಳನ್ನು ಹಾಗೆಯೇ ಇಡುತ್ತಿದ್ದರು. ಒಮ್ಮೆ ಅವರ ತಾಯಿಗೆ ಅದನ್ನು ನೋಡಿ ಓದಿ ಪತ್ರಿಕೆಗೆ ಕಳಿಸಲು ಒತ್ತಾಯಿಸಿದರು. ಹಾಗೆ ಕಳುಹಿಸಿದ ಕಥೆಗಳು ಪ್ರಕಟಗೊಂಡಾಗ ಆನಂದಪಟ್ಟರು. ಸಂಪಾದಕರು ಇವರನ್ನು ಪ್ರೋತ್ಸಾಹಿಸಿದರು. ತ್ರಿವೇಣಿಯವರು ವಿವಾಹ 1950ರಲ್ಲಿ ಮೈಸೂರಿನ ಶಾರದಾ ವಿಲಾಸ ಮಹಾವಿದ್ಯಾಲಯದ ಇಂಗ್ಲಿಷ್ ಪ್ರಾಧ್ಯಾಪಕರ ಎನ್. ಶಂಕರ್ ಅವರೊಡನೆ ಆಯಿತು. ಅವರ ಬರವಣಿಗೆಗೆ ಪ್ರೋತ್ಸಾಹ ಕೊಟ್ಟರಲ್ಲದೆ ಇವರು ಅಧ್ಯಾಪಕ ವೃತ್ತಿಗೆ ರಾಜೀನಾಮೆ ಕೊಟ್ಟು ಬರವಣಿಗೆಯನ್ನು ಮುಂದುವರಿಸಿದರು. ಮನಃಶಾಸ್ತ್ರ ಪದವೀಧರೆಯಾದಂತಹ ತ್ರಿವೇಣಿಯವರ ಅನೇಕ ಕೃತಿಗಳು ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟವು. ಮನಃಶಾಸ್ತ್ರ ಅಧ್ಯಯನಕ್ಕೆ ಸಂಬಂಧಪಟ್ಟ ಸನ್ನಿವೇಶಗಳು ಹಾಗೂ ಉದಾಹರಣೆಗಳು ಅವರ ಅನೇಕ ಸಣ್ಣ ಕಥೆಗಳು, ಕಾದಂಬರಿಗಳಲ್ಲಿ ಕಂಡುಬರುತ್ತವೆ. ಕನ್ನಡಕ್ಕೆ ಈ ಹೊಸ ಬಗೆಯ ಕಥಾವಸ್ತು ಇರುವ ಕಥೆಗಳು, ಕಾದಂಬರಿಗಳು ಬಹಳ ಜನಪ್ರಿಯವಾದವು. ಇವರ ಕೃತಿಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಕಾದಂಬರಿಗಳು ಹಣ್ಣೆಲೆ ಚಿಗುರಿದಾಗ, ಎರಡನೇದಾಗಿ ಬೆಳ್ಳಿಮೋಡ, ಶರಪಂಜರ, ಮುಕ್ತಿ, ಹೂಹಣ್ಣು, ಕಾಶಿಯಾತ್ರೆ, ದೂರದ ಬೆಟ್ಟ, ಬೆಕ್ಕಿನ ಕಣ್ಣು, ಬಾನು ಬೆಳಗಿತು, ಹೃದಯಗೀತೆ, ಕೀಲುಗೊಂಬೆ, ಅಪಸ್ವರ, ಅಪಜಯ, ತಾವರೆಯ ಕೊಳ, ಸೋತು ಗೆದ್ದವಳು, ಕಂಕಣ, ಮುಚ್ಚಿದ ಬಾಗಿಲು, ಮೊದಲ ಹೆಜ್ಜೆ, ಅವಳ ಮನೆ, ವಸಂತಗಾನ. ಅವಳ ಮಗಳು ಎಂಬ ಕಾದಂಬರಿಯು ಅರ್ಧವಾಗಿದ್ದಾಗ ತ್ರಿವೇಣಿಯವರು ನಿಧನವಾದರು. ಶ್ರೀಮತಿ ಎಂ. ಸಿ. ಪದ್ಮ ಇದನ್ನು ಪೂರ್ಣಗೊಳಿಸಿದ್ದಾರೆ, ಅವಳ ಮಗಳು ಅಂತಕ್ಕಂಥ ಕಾದಂಬರಿಯನ್ನು. ಇನ್ನು ಅವರ ಕಥಾ ಸಂಕಲನವನ್ನು ನಾವು ನೋಡೋದಾದರೆ, ಸಮಸ್ಯೆಯ ಮಗು, ಎರಡು ಮನಸ್ಸು, ಹೆಂಡತಿಯ ಹೆಸರು. ಈಗಾಗಲೇ ಈ ಕವನ ಸಂಕಲನಗಳನ್ನು ಅಥವಾ ಕಥಾ ಸಂಕಲನಗಳನ್ನು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ದೀವಿ ಸ್ನೇಹಿತರೆ. ಹೆಂಡತಿಯ ಹೆಸರು ಇತ್ತು ಮತ್ತು ಸಮಸ್ಯೆಯ ಮಗು ಕೂಡ ಅದರಲ್ಲಿ ಇತ್ತು. ಇನ್ನು ಇವರ ಅನುವಾದಗೊಂಡಂತಹ ಕೃತಿಗಳು, ಅಪಸ್ವರ, ಅಪಜಯ ಕಾದಂಬರಿಗಳನ್ನು ಮತ್ತು ತ್ರಿವೇಣಿ ಸಪ್ತಕ್ ಎಂಬ ಹೆಸರಿನಲ್ಲಿ 7 ಸಣ್ಣ ಕಥೆಗಳನ್ನು ಹಿಂದಿಗೆ ಎಸ್. ಎಂ. ರಾಮಸ್ವಾಮಿಯವರು ಅನುವಾದ ಮಾಡಿದ್ದಾರೆ. ಮೀರಾ ನಾರ್ವೇಕರ್ ಎನ್ನುವರು ಶರಪಂಜರವನ್ನು ದ ಮ್ಯಾಡ್ ವುಮೆನ್ ಎಂಬ ಹೆಸರಿನಲ್ಲಿ ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ. ಇನ್ನು ಬೆಕ್ಕಿನ ಕಣ್ಣು ಎನ್ನುವಂತಹ ಕಾದಂಬರಿಯನ್ನು ಶರ್ವಾಣಿಯವರು ತೆಲುಗಿಗೆ ಅನುವಾದಿಸಿದ್ದಾರೆ ಸ್ನೇಹಿತರೆ. ಇನ್ನು ಇವರ ಕೃತಿಗಳು, ಕಾದಂಬರಿಗಳು, ಚಲನಚಿತ್ರ ಯಾವ್ಯಾವಾಗಿದ್ದಾವೆ ಅಂತ ನೋಡೋದಾದರೆ, ತ್ರಿವೇಣಿಯವರ 6 ಕಾದಂಬರಿಗಳು ಚಲನಚಿತ್ರವಾಗಿದ್ದಾವೆ ಸ್ನೇಹಿತರೆ. ಹಣ್ಣೆಲೆ ಚಿಗುರಿದಾಗ 1968ರಲ್ಲಿ, ಬೆಳ್ಳಿಮೋಡ 1970ರಲ್ಲಿ, ಶರಪಂಜರ 1971ರಲ್ಲಿ, ಮುಕ್ತಿ, ಹೂಹಣ್ಣು ಹಾಗೆ ಕಂಕಣ ಎನ್ನುವಂತಹ ಕಾದಂಬರಿಗಳು ಚಲನಚಿತ್ರ ಆಗಿದೆ. ಬೆಕ್ಕಿನ ಕಣ್ಣು ಕಾದಂಬರಿಯನ್ನು ಚಲನಚಿತ್ರವನ್ನಾಗಿ ನಿರ್ದೇಶಿಸಲು ಶ್ರೀ ಪುಟ್ಟಣ್ಣ ಕಣಗಾಲ್ ಅವರು ಬಯಸಿದ್ದರು. ಆದರೆ ಕಾರಣಾಂತರದಿಂದ ಅದನ್ನು ಕನ್ನಡದಲ್ಲಿ ಮಾಡದೆ ಮಲಯಾಳಂನಲ್ಲಿ ಪೂಚಕಣ್ಣಿ ಎಂಬ ಹೆಸರಿನಲ್ಲಿ ನಿರ್ದೇಶಿಸಿದರು. ಪ್ರೇಮ್ ನಜೀರ್, ಅಡೂರ್ ಬಾಸಿ, ತಿರುಕುಸಿರಿ, ಸುಕುಮಾರನ್ ನಾಯರ್ ಮೊದಲಾದವರು ಅಭಿನಯಿಸಿದ ಚಿತ್ರ 1966ರಲ್ಲಿ ಬಿಡುಗಡೆಯಾಗಿ ಬಹಳ ಜನಪ್ರಿಯತೆಯನ್ನು ಕೂಡ ಗಳಿಸಿದೆ ಸ್ನೇಹಿತರೆ. ಇನ್ನು ಇವರ ಡಿಜಿಟಲ್ ಲೈಬ್ರರಿಯಲ್ಲಿ ಇನ್ನು ನಮಗೆ ಸಿಗ್ತಕ್ಕಂಥ ಕೃತಿಗಳು ಯಾವ್ಯಾವು ಅಂದರೆ, ಮೊದಲ ಹೆಜ್ಜೆ, ಬಾನು ಬೆಳಗಿತು ಮತ್ತು ಸೋತು ಗೆದ್ದವಳು ಎನ್ನುವಂತಹ ಕೃತಿಗಳು ನಮಗೆ ಆನ್ಲೈನಲ್ಲೇ ಸಿಗ್ತವೆ ಸ್ನೇಹಿತರೆ. ಇನ್ನು ಕಿರುತೆರೆಯಲ್ಲಿ ಕೂಡ ಇವರು, ಅಂದರೆ ಧಾರಾವಾಹಿಗಳಲ್ಲಿ ಕೂಡ ಇವರ ಕಾದಂಬರಿಗಳು ಮನೆ ಮಾತಾಗಿವೆ ಸ್ನೇಹಿತರೆ. ತ್ರಿವೇಣಿಯವರ ಕಾದಂಬರಿ ಮತ್ತು ಕಥೆಗಳನ್ನು ಆಧರಿಸಿದಂತಹ ನಟ ಶ್ರೀನಿವಾಸ ಮೂರ್ತಿ ಅವರು ಈ ಟಿವಿಗಾಗಿ ಧಾರಾವಾಹಿ ಸರಣಿ ಮಾಡಿದ್ದಾರೆ.
ತ್ರಿವೇಣಿಯವರ ಅವಳ ಮನೆ, ಅಪಸ್ವರ, ಅಪಜಯ ಮುಂತಾದ ಕಾದಂಬರಿಗಳನ್ನು ದೂರದರ್ಶನದ ಮಾಧ್ಯಮಕ್ಕೆ ಅಳವಡಿಸಿದ್ದಾರೆ. ಈ ಧಾರಾವಾಹಿ ಜನವರಿ 29, 2007ರಿಂದ ಪ್ರಸಾರವಾಗಿದ್ದಾವಂತ ತಿಳಿದುಬರುತ್ತೆ ಸ್ನೇಹಿತರೆ. ಇನ್ನು ಇವರಿಗೆ ಬಂದಿರತಕ್ಕಂಥ ಪುರಸ್ಕಾರಗಳು: ಅವಳ ಮನೆ ಕಾದಂಬರಿಗೆ 1960ರಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿ, ಹಾಗೆ ಸಣ್ಣ ಕಥೆಗಳ ಸಂಕಲನವಾದಂತಹ ಸಮಸ್ಯೆಯ ಮಗು ಪುಸ್ತಕಕ್ಕೆ 1962ರಲ್ಲಿ ದೇವರಾಜ್ ಪ್ರಶಸ್ತಿ. ಇನ್ನು ಇವರ ಮರಣ: ತ್ರಿವೇಣಿಯವರು ತಮ್ಮ 35ನೇ ವಯಸ್ಸಿನಲ್ಲಿಯೇ ಜುಲೈ 29, 1963ರಂದು ತಮ್ಮ 11ನೇ ದಿನದ ಹೆಣ್ಣು ಮಗುವನ್ನು ಬಿಟ್ಟು ನಿಧನರಾದರು. ಈಗ ತ್ರಿವೇಣಿಯವರ ಕೃತಿಗಳು, ಹಕ್ಕುಗಳು ಆಗ ಅವರ ಮಗಳಾದಂತಹ ಮೀರಾ ಕುಮಾರ್ನಲ್ಲಿ ಅವರ ಹೆಸರಿನಲ್ಲಿದ್ದಾವೆ ಸ್ನೇಹಿತರೆ. ಇಲ್ಲಿವರೆಗೂ ತ್ರಿವೇಣಿಯವರ ಒಂದು ಪ್ರಮುಖವಾದಂತಹ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ ಸ್ನೇಹಿತರೆ, ಅವರ ಹುಟ್ಟುಹಬ್ಬವಾದಂತಹ ಈ ದಿನ. ಥ್ಯಾಂಕ್ ಯು ಸ್ನೇಹಿತರೆ, ಇಲ್ಲಿವರೆಗೂ ಈ ಮಾಹಿತಿಯನ್ನು ನೀವು ಕೇಳಿದ್ದಕ್ಕಾಗಿ.